54.5ಕ್ಕಿಂತ ಜಾಸ್ತಿ ಇತ್ತು. ಜೊತೆಗೆ ಮೇಕಪ್ ಮಾಡ್ಕೊಳ್ಳೋದೇ ಕೊಡ್ತೀನಿ ಬನ್ನಿ ಗೈಸ್. ಅದಾದಮೇಲೆ ಒಗ್ಗರಣೆನ ನನಗೆ ಗಾಬರಿ ಆಗೋಯ್ತು, ಏನಪ್ಪ ಇದು ಕಪ್ಪು ಕಾಣಿಸ್ತಾ ಇದೆ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಟೈಮ್ ಬಂದುಬಿಟ್ಟು 9:30 ಆಗಿದೆ. ಭವಿಷ್ಯನ ಕರ್ಕೊಂಡು ಹೋಗಿ ಕಾಲೇಜಿಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಸ್ನಾನ ಆಯಿತು ಆ್ಯಂಡ್ ದೇವ್ರಿಗೆ ದೀಪ ಅಂಟಿಸ್ಬಿಟ್ಟು ಈಗ ಮುಂದಿನ ಕೆಲಸ ನೋಡಬೇಕು. ಸ್ವಲ್ಪ ಬಟ್ಟೆ ಇದೆ, ಒಗ್ಗಟ್ಟು ಹಾಕ್ಬಿಟ್ಟು. ಈಗ ಗೈಸ್, ನಾನು ಬೆಳಗ್ಗೆನೇ ಹೇಳೋಣ ಅಂದ್ಕೊಂಡೆ. ಏನಕ್ಕೆ ಅಂದರೆ ಬೆಳಗ್ಗೆ ಎದ್ಬಿಟ್ಟು ನಾನು ನಂದು ವೆಯ್ಟ್ ಚೆಕ್ ಮಾಡಿದೆ. ಕೆಲವು ದಿನಗಳ ಹಿಂದೆ ನಾನು ವೆಯ್ಟ್ ಚೆಕ್ ಮಾಡಿದ್ದು 54.5ಕ್ಕಿಂತ ಜಾಸ್ತಿ ಇತ್ತು. ಸೊ ಇವಾಗ ಎಷ್ಟಾಗಿದೆ ಅಂತ ನೋಡೋಣ. ಆ್ಯಕ್ಚುಲಿ ಬೆಳಗ್ಗೆ ಒಂದು ವೆಯ್ಟ್ ತೋರಿಸಿತ್ತು. ಸೊ ಆಬ್ವಿಯಸ್ಲಿ ಬೆಳಗ್ಗೆ ಎಷ್ಟು ವೆಯ್ಟ್ ತೋರಿಸ್ತಿತ್ತು ಇವಾಗ ಅಷ್ಟು ವೆಯ್ಟ್ ತೋರಿಸ್ತಿರೋದಿಲ್ಲ. ಏನಕ್ಕೆ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ, ನೀರು, ಲೆಮನ್ ವಾಟರು, ಒಂದು ಬಾಳೆಹಣ್ಣು ಅಂತ ಎಲ್ಲ ತಿಂದಿದ್ದೀನಿ. ಸೊ ಸ್ವಲ್ಪ ಇನ್ಕ್ರೀಸ್ ಆಗಿರುತ್ತೆ. ಬಟ್ ಫಾರ್ ನಾವು ಎಷ್ಟು ವೆಯ್ಟ್ ಇದೆ ಅಂತ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಗೈಸ್ ಇಲ್ಲಿ ನೋಡಿ, ಇಟ್ಸ್ 53.5. ಆಲ್ಮೋಸ್ಟ್ ನಾನು ಏನು ತಿಂದಿರ ಬೆಳಗ್ಗೆ ಚೆಕ್ ಮಾಡಿದ್ದಕ್ಕೆ 53ಕ್ಕಿಂತ ಕಡಿಮೆ ಇತ್ತು. 52 ಸಮಥಿಂಗ್ ತೋರಿಸ್ತಿತ್ತು. ಸೊ ಬೆಳಗ್ಗೆಯಿಂದ ನಾನು ನೀರು, ಒಂದು ಬಾಳೆಹಣ್ಣು ಎಲ್ಲ ಸ್ವಾಹ ಮಾಡಿರೋದ್ರಿಂದ ಸ್ವಲ್ಪ 500 ಗ್ರಾಮ್ಸ್ ಜಾಸ್ತಿ ತೋರಿಸ್ತಿದೆ. ಸೊ ನಂದು ವೆಯ್ಟ್ ಈ ಥರ ಫ್ಲಕ್ಚುವೇಟ್ ಆಗುತ್ತೆ. ನನ್ನ ಊಟ ತಿಂಡಿ ಮೇಲೇ ಡಿಪೆಂಡ್ ಆಗೋದು ನಂದು ವೆಯ್ಟು. ಸ್ವಲ್ಪ ಕಡಿಮೆ ಅಥವಾ ಸ್ವಲ್ಪ ಹೆಲ್ದಿಯಾಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದಷ್ಟಕ್ಕದೇ ನಂದು ರೆಡ್ಯೂಸ್ ಆಗುತ್ತೆ. ಒಬ್ಬೊಬ್ರಿಗೆ ತುಂಬ ಕಷ್ಟ ಆಗುತ್ತೆ ವೆಯ್ಟ್ ಕಂಟ್ರೋಲ್ ಮಾಡ್ಕೊಳ್ಳೋದು. ಸೊ ಐ ಹೋಪ್ ಐ ಆಮ್ ಬ್ಲೆಸ್ಡ್. ಊಟ ತಿಂಡಿನಲ್ಲಿ ಒಂಚೂರು ಕಂಟ್ರೋಲ್ ಮಾಡಿಬಿಟ್ರು ಅಲ್ಲಿ ರೆಡ್ಯೂಸ್. ಸೊ ಹೀಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ಫುಡ್ಡು ಹೆಲ್ದಿಯಾಗಿ ತಿಂತಾಯಿದ್ದೀರಾ ಮತ್ತು ನಿಮ್ಮ ಫುಡ್ಡಿನ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ತಿಂತಿದ್ದೀರಾ ಅಂತ ಅಂದರೆ ಆಬ್ವಿಯಸ್ಲಿ ಡಿಕ್ರೀಸ್ ಆಗುತ್ತೆ ಒಂಚೂರಾರು. ಗೈಸ್, ಇವಾಗ ಸದ್ಯಕ್ಕೆ ಏನೇನಿದೆ ಬೇರೆ ನಂದು ಮನೆಯದು ಕೆಲಸ ಅದನ್ನು ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಆ್ಯಂಡ್ ಗೈಸ್, ಇನ್ನೊಂದು ಹೇಳೋದು ಮಾಡಿಬಿಟ್ಟೆ. ಭವಿಷ್ಯ ಇವತ್ತು ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಸ್ನಾನ ಮಾಡಿಬಿಟ್ಟು ಅದಾದಮೇಲೆ ಆ್ಯಕ್ಚುಲಿ ಕೇಳಿದೆ ಅವಳನ್ನ, ಹೇರ್ ಸ್ಟೈಲ್ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ಮಾಡ್ತೀಯಾ ಅಂತ ಹೇಳಿಬಿಟ್ಟು. ಅವಳು ಇವತ್ತೇನು ಹೇರ್ ಸ್ಟೈಲ್ ಮಾಡ್ಕೋತಾ ಇಲ್ಲ, ಸೊ ಮೇಕಪ್ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಸೊ ಆಲ್ರೆಡಿ ಮಾಡಿಬಿಟ್ಟು ವಿಡಿಯೋ ಇಟ್ಟಿದ್ದಾಳೆ. ಸೊ ನೀವು ಆ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬಂದುಬಿಡಿ ಗೈಸ್. ಹಲೋ ಗೈಸ್, ಇವತ್ತು ಹೆಂಗಿದ್ರು ಆಲ್ರೆಡಿ ನಮ್ಮಮ್ಮ ವ್ಲಾಗ್ ಸ್ಟಾರ್ಟ್ ಮಾಡಿರ್ತಾರೆ. ಇವತ್ತು ನಾನು ಹೇರ್ ಸ್ಟೈಲ್ ಏನೂ ಮಾಡ್ಕೊಳ್ಳಲ್ಲ. ನಾನು ಔಟ್ಫಿಟ್ಟಿಗೆ ನಂಗೆ ಮಾಡ್ಕೋಬೇಕು ಅನ್ನಿಸ್ತಿಲ್ಲ. ಸೊ ಹೇರ್ ಸ್ಟೈಲ್ ಏನೂ ಮಾಡ್ಕೊಳ್ಳಲ್ಲ. ಅದ್ರ ಬದಲು ಮೇಕಪ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ಬನ್ನಿ ಗೈಸ್. ತುಂಬ ಈಸಿ ನಾನು ಮಾಡ್ಕೊಳ್ಳೋ ಮೇಕಪ್. ಅದಕ್ಕೇ ಫಸ್ಟು ಸ್ವಲ್ಪ ಕ್ರೀಮ್ ಹಾಕ್ಕೊಬಿಡೋಣ. ಯಾವ್ದಾದ್ರು ಹಾಕ್ಕೊಳ್ಳಿ. ನಾನು ಸನ್ಸ್ಕ್ರೀನ್ ಹಾಕ್ಕೊಟ್ಟಿದ್ದೀನಿ. ಕತ್ತಿಗೂ ಸ್ವಲ್ಪ ಹಾಕೋಣ. ಆಮೇಲೆ ನನ್ನದು ಕತ್ತು ಮಾತ್ರ ಅಜ್ಜಿ ಥರ ಆಗ್ಬಿಟ್ಟು ನಾನು ಹಿಂಗೆ ಇಟ್ಬಿಟ್ರೆ ಅದಕ್ಕೆ ನನ್ನ ಮೇಕಪ್ ಇರೋದೇ ಬರೀ ಬ್ಲಷ್ ಮತ್ತು ಐಲೈನರ್ ಮತ್ತು ಲಿಪ್ಸ್ಟಿಕ್ಕು. ಸೊ ಅದು ಮಾಡ್ಕೊಳ್ಳೋಣ ನೋಡಿ. ಹಿಂಗೆ ತೊಗೋಬೇಕು, ಹಿಂಗೆ ಆಮೇಲೆ ಹಿಂಗೆ ಮಾಡಬೇಕು. ಮತ್ತು ಇಲ್ಲೂ ಆಯಿತಾ, ಹಿಂಗೆ ಮೇಲೆ ಇಲ್ಲಿ ಹಿಂಗೆ ಅನ್ಬೇಕು. ಫಸ್ಟು ಹಿಂಗೆ, ಆಮೇಲೆ ಹಿಂಗೆ. ಇದನ್ನು ಅಷ್ಟೇ ಹಿಂಗೆ ಮಾಡಿ ಹಿಂಗೆ ಮಾಡ್ಕೊಬಿಡ್ಬೇಕು. ಆಮೇಲೆ ಇದನ್ನ ಹಿಂಗೆ ಮಾಡಬೇಕು. ಕಣ್ಣದು ಹಿಂಗೆ, ಆಮೇಲೆ ಅಂತ ಮಾಡಬೇಕು ಅಷ್ಟೇ. ಬ್ಲಷ್ ಆಗೋಯ್ತು ಗೈಸ್. ಇವಾಗ ಐಲೈನರ್ ಮಾಡ್ಕೋಬೇಕು. ಒಂದು ನಿಮಿಷ ತಡೀರಿ ಗೈಸ್, ಹತ್ತಿರ ಬೇಕು ನನಗೆ. ಮಿರರ್ ತುಂಬ ಹತ್ತಿರಕ್ಕಿರ್ಬೇಕು ನನಗೆ. ಕಾಣಿಸ್ತಿದ್ದೀನಾ? ಬಟ್ ಅದರಲ್ಲಿ
ಒಂದು ಸೈಡ್ ಆಯಿತು ಗೈಸ್, ಇನ್ನೊಂದು ಸೈಡ್ ಗೈಸ್ ಕರೆಕ್ಟಾಗಿದೆ. ಓಕೆ, ಅದಾದಮೇಲೆ ನಾವು ಏನು ಮಾಡೋಣ, ಇದನ್ನ ಸ್ವಲ್ಪ ನಾವು ಬ್ಲೆಂಡಿನ್ ಮಾಡೋದಕ್ಕೆ ಹಿಂಗೆ ಸ್ವಲ್ಪ ಐಲೈನರ್ ಮುಗಿಯುತ್ತಲ್ಲ ಅದಕ್ಕಿಂತ ಸ್ವಲ್ಪ ಮುಂದೆ ಹಿಂಗೆ ಅನ್ನೋಣ. ಅದಾದಮೇಲೆ ಈ ತುದಿಯಿಂದ ಹಿಂಗೆ ಅಂದ್ಬಿಡೋಣ, ಆಯಿತಾ? ಅದಾದಮೇಲೆ ಈ ಕಡೆನೂ ಅದೇನೇನು ಕೆಳಗಡೆಗೆ ಮೇಲ್ಗಡೆಗಲ್ಲ. ಪರ್ಫೆಕ್ಟ್ ಗೈಸ್. ಅದಾದಮೇಲೆ ಹಿಂಗೆ ಕೆಳಗಡೆ ವೈಟ್ ಕೆಳಗಡೆ ಹಾಕೋಬೇಕು, ಆಮೇಲೆ ಮೇಲೆ ಹಾಕೋಬೇಕು. ಓಕೆನಾ? ಡಿಫ್ರೆನ್ಸ್. ಓ ಮೈ ಗಾಡ್. ಆಮೇಲೆ ಸೇಮ್ ಈ ಕಡೆನೂ ಮಾಡ್ಕೊಂಡೆ ಗೈಸ್. ಆಯಿತು. ಇವಾಗ ಸ್ವಲ್ಪ ಇಲ್ಲಿ ಕೆಳಗಡೆಗೆ ಹಿಂಗೆ ಅನ್ನೋಣ. ಇದನ್ನ ಹಿಂಗೆ ಮಾಡಿಬಿಡೋಣ. ಈ ಕಡೆನೂ ಅಷ್ಟೇ ಕೆಳಗಡೆ ಹಿಂಗೆ ಅನ್ನೋಣ, ಹಿಂಗೆ ಮಾಡಿಬಿಡೋಣ ಅಷ್ಟೇ. ಮಸ್ಕಾರ ಗೈಸ್. ನನಗೆ ಈ ಮಸ್ಕಾರ ಇಷ್ಟ ಇಲ್ಲ, ಬಟ್ ಆದರೂ ಇದನ್ನೇ ಹಾಕ್ಕೊಳ್ಳೋದು, ಯಾಕಂದರೆ ಇದೊಂದೇ ಇರೋದು ನಮ್ಮ ಮನೇಲಿ. ಇವಾಗ ಹೊಸ ತೊಗೋಬೇಕು ಗೈಸ್. ಡಿಫ್ರೆನ್ಸ್ ನೋಡ್ತಿದ್ದೀರಾ? ಅದಕ್ಕೆ ಮಸ್ಕಾರ ಹಾಕ್ಕೊಳ್ಳಿ, ಓಕೆನಾ? ಆಮೇಲೆ ಈ ಕಡೆ ಕಣ್ಣಿಗೂ ಹಾಕ್ಕೊಬಿಡೋಣ. ಇವಾಗ ಕಣ್ಣು ಫುಲ್ ಆಗೋಯ್ತು ಗೈಸ್. ಸೊ 2 ಶೇಡ್ ಲಿಪ್ಸ್ಟಿಕ್ ಇದೆ ನೋಡಿ. ಇದು ರೆಡ್ಡಿಶ್ ಥರ, ಇದು ರೆಡ್ಡಿಶ್ ಬ್ರೌನ್ ಥರ, ಒಂಥರ ಡಾರ್ಕ್ ರೆಡ್ ಥರ. ಸೊ ಫಸ್ಟು ಇದು ಯೂಸ್ ಮಾಡೋಣ. ಯೂಸ್ ಮಾಡಿ ಇಷ್ಟೇ ಮಾಡಿಸ್ಬಿಟ್ಟಿದ್ದೀನಿ, ನನ್ನ ಫೇವ್ರೇಟ್ ಇದು. ಇದನ್ನು ಹಿಂಗೆ, ಓಕೆನಾ? ಆಮೇಲೆ ಇದನ್ನ ಹಿಂಗೆ ಆಮೇಲೆ ಹಿಂಗೆ ಮಮ್ಮ ಅಂತ ಅನ್ಬೇಕು, ಆವಾಗ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಮತ್ತೆ ಲೈನ್ ಮಾಡಿ ಇದು ತಗೊಂಡ. ನಂಗೆ ಲಿಪ್ಸ್ಟಿಕ್ ಇಷ್ಟ ಇಲ್ಲ ಗೈಸ್, ಅದಕ್ಕೇನೆ ಲಿಪ್ ಲೈನರಲ್ಲೇ ಮಾಡಿಬಿಟ್ಟು ಮುಗಿಸ್ಬಿಡೋದು. ಆಮೇಲೆ ಸ್ವಲ್ಪ ನಮ್ಮ ಕಣ್ಣನ್ನು ಇದಕ್ಕೆ ಮ್ಯಾಚ್ ಮಾಡೋದಕ್ಕೆ ಇದನ್ನೇ ಇಲ್ಲ ಹಾಕ್ಕೊಬಿಡೋದು ಹಂಗೆ. ಆಮೇಲೆ ಚೆನ್ನಾಗಿ ಹಿಂಗೆ ಅನ್ನೋದು ಅಷ್ಟೇ ಗೈಸ್. ಒಂದು ಆ್ಯಕ್ಸಸರೀಸು ಹಾಕೋಬೇಕು ಇವಾಗ. ಕೂದಲು ಸ್ವಲ್ಪ ಸರಿ ಮಾಡ್ಕೊಳ್ಳೋಣ. ಸರಿ ಮಾಡಿಕೊಂಡು ಹೋಗ್ಬಿಡ್ತೀನಿ ಗೈಸ್ ಕಾಲೇಜ್ಗೆ. ಇದು ನನ್ನ ಫೇವ್ರೆಟ್ ಪಾರ್ಟ್, ಬೊಟ್ಟಿಟ್ಕೊಳ್ಳೋದು. ಬೊಟ್ಟಿಟ್ಕೊಳ್ಳೋಣ ಈಗ. ಬೊಟ್ಟಿಟ್ಕೊಂಡ್ವಿ, ಇವಾಗ ಕೂದಲು ಸರಿ ಮಾಡ್ಕೊಳ್ಳೋಣ. ಬಾಯ್ ಬಾಯ್ ಗೈಸ್. ಇವಾಗ ಟೈಮು 3:15 ಆಗ್ತಾಯಿದೆ. ಬೆಳಗ್ಗೆ ರೊಟ್ಟಿ ಒಂದು ತಿಂದಿದ್ದೆ. ಮಧ್ಯಾಹ್ನಕ್ಕೆ ತುಂಬ ಲೈಟಾಗಿರೋ ಅಂಥದ್ದು ಒಂದು ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ. ಇದು ಫಸ್ಟ್ ಟೈಮ್ ಮಾಡ್ಕೋತಾ ಇರೋದು ನಾನು. ನಂಗೆ ಅದ್ರ ಹೆಸರು ಗೊತ್ತಿಲ್ಲ, ಏನು ಇಡಬೇಕು ಅಂತಲೂ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಬಟ್ ಮಾಡೋಣ ಈ ಥರ, ನೋಡೋಣ ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರೈಸು ತಿನ್ನಬೇಕು, ರಾಗಿನೂ ತಿನ್ನಬೇಕು, ಸೂಪ್ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಲೆಟ್ ಸ್ಟಾರ್ಟ್ ಗೈಸ್. ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಹೆಸರು ಆಮೇಲೆ ಇಡೋಣ ಮಾಡಾದ್ಮೇಲೆ. ಸೊ ನಾನು ತೊಗೊಂಡಿರೋ ಐಟಮ್ಸು ನೋಡಿ ಗೈಸ್. ಇದರಲ್ಲಿ ಬೀನ್ಸ್ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಕ್ಯಾಪ್ಸಿಕಮ್ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ಕ್ಯಾರೆಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಕಲರ್ ಮತ್ತು ಟೇಸ್ಟು ಚೆನ್ನಾಗಿರ್ತಿತ್ತು. ಬಟ್ ಕ್ಯಾರೆಟ್ ಇವಾಗ ಸದ್ಯಕ್ಕೆ ಖಾಲಿಯಾಗಿದೆ ನಮ್ಮ ಮನೇಲಿ. ಸೊ ತರ್ತೀನಿ ಅಂತ ಹೇಳಿದ್ರು, ಬೇಡ ನಾಳೆ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಸುಮ್ಮನಾಗೋದೆ. ಆ್ಯಂಡ್ ದೆನ್ ಬೇಳೆ, ಅಕ್ಕಿ ಬಂದುಬಿಟ್ಟು ಅರ್ಧ ಪಾವು ಸಹ ಇಲ್ಲ, ಒಂದು ಅರ್ಧ ಪಾವಕ್ಕಿಂತ ಒಂಚೂರು ಕಡಿಮೆ ಇದೆ. ಆ್ಯಂಡ್ ಇಲ್ಲಿ ಒಂದು 2.5 ಸ್ಪೂನ್ ರಾಗಿ ತೊಗೊಂಡಿದ್ದೀನಿ. ಇವಾಗ ನೀವೇನು ಮಾಡಬೇಕು ಅಂದರೆ ರಾಗಿನ ನೀರಲ್ಲಿ ಹಾಕ್ಬಿಟ್ಟು ಒಂಚೂರು ಕಲಿಸ್ಕೊಂಬಿಡಿ. ಅದಾದಮೇಲೆ ಎಲ್ಲ ಅಕ್ಕಿ ತೊಳ್ದು, ಬೇಳೆ ತೊಳ್ದು, ಮತ್ತು ಈ ತರಕಾರಿ ತೊಳ್ದು ಎಲ್ಲನೂ ಸೇರಿಸಿ ಕುಕ್ಕರ್ಗೆ ಹಾಕ್ಬಿಡ್ಬೇಕು. ಸೊ ಎಲ್ಲನೂ ಕುಕ್ಕರ್ಗೆ ಹಾಕ್ಬಿಡ್ತೀನಿ. ಇವಾಗ ಎಲ್ಲನೂ ಕುಕ್ಕರ್ಗೆ ಹಾಕ್ಕೊಂಡು ನಾನು 1ಕ್ಕೆ 4ರಷ್ಟು 5ರಷ್ಟು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಸೂಪ್ ಥರ ಇರಬೇಕು, ತುಂಬ ಅದು ಕೈಯಲ್ಲಿ ಎತ್ಕೊಂಡು ತಿನ್ನೋ ಥರ ಇರಬಾರ್ದು, ಸೂಪ್ ಥರ ಇರಬೇಕು. ಅದಕ್ಕಾಗಿ ನಾನು ಜಾಸ್ತಿ ನೀರು ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಇವಾಗ ಕುಕ್ಕರ್ ಇಟ್ಬಿಟ್ಟಿದ್ದೀನಿ. ನೀವು ಬೇಕಾದರೆ ಅಕ್ಕಿ ಬದಲು ಅವಲಕ್ಕಿ ಸಹ ಉಪಯೋಗಿಸ್ಬೋದು, ಇಲ್ಲಾಂದರೆ
ಏನಾದ್ರು ಅನ್ನ ಉಳಿದಿದೆ ನೆನ್ನೆದು ಅಂದ್ರೂ ಅದನ್ನು ಹಾಕ್ಬೋದು ನೀವು. ಇನ್ನೊಂದಿನ ಅವಲಕ್ಕಿ ಹಾಕ್ಬಿಟ್ಟು ಟ್ರೈ ಮಾಡೋಣ. ಫಾರ್ ನಾವು ಅಕ್ಕಿ ಹಾಕ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಕುಕ್ಕರ್ ಕೂಗ್ಬಿಡ್ಲಿ, ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಓಕೆ, ಇವಾಗ ಚೂರು ಪ್ರೆಷರ್ ಹೋಗಬೇಕು ಕುಕ್ಕರ್ದು. ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿರ್ತೀನಿ. ಒಗ್ಗರಣೆಗೆ ನಾನು ಇಟ್ಕೊಂಡಿರೋದು ಒಂಚೂರು ತುಪ್ಪ, ಸಾಸಿವೆ, ಕುಟ್ಟಿರೋ ಜೀರಿಗೆ, ಕುಟ್ಟಿರೋ ಬೆಳ್ಳುಳ್ಳಿ, ಮತ್ತು ಕೆಂಪು ಮೆಣಸಿನ್ಕಾಯಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ. ಆಲ್ರೆಡಿ ರೆಡಿಯಾಗಿದೆ ಗೈಸ್. ಎಣ್ಣೆ ಕಾದಿತ್ತು, ಅಂದರೆ ತುಪ್ಪ ಕಾದಿದೆ. ಸೊ ಹಾಕ್ಬಿಡ್ತೀನಿ. ಒಂಚೂರು ಹಿಂಗೆ ಹಾಕ್ಕೊಳ್ಳಿ ಗೈಸ್ ಇದಕ್ಕೆ. ಇದನ್ನು ಎಸ್ ಆಫ್ ಮಾಡಿಬಿಡಿ. ಈಗ ಇದು ಮುಗಿದಿದೆ. ಈ ಒಗ್ಗರಣೆಯನ್ನು ಕುಕ್ಕರಲ್ಲಿ ರೆಡಿಯಾಗಿದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಗೈಸ್ ಕುಕ್ಕರ್ ತೆಗೆದೆ. ನನಗೆ ಗೊತ್ತೂ ಇರಲಿಲ್ಲ ಹಿಂಗಿರುತ್ತೆ ಅಂತ ಹೇಳಿಬಿಟ್ಟು. ಬಟ್ ಆಬ್ವಿಯಸ್ಲಿ ರಾಗಿ ಹಾಕಾದ್ಮೇಲೆ ಸ್ವಲ್ಪ ಕಪ್ಪು ಅಂದರೆ ಕೆಂಪುಗೆ ಬರೋದು ಆಬ್ವಿಯಸ್ಸು. ಸೊ ನನಗೆ ಗಾಬರಿ ಆಗೋಯ್ತು, ಏನಪ್ಪ ಇದು ಕಪ್ಪು ಕಾಣಿಸ್ತಾ ಇದೆ ಅಂತ. ಬಟ್ ಲುಕ್ಕಲ್ಲ, ಟೇಸ್ಟ್ ಇಂಪಾರ್ಟೆಂಟು ಮತ್ತು ಹೆಲ್ತ್ ಇಂಪಾರ್ಟೆಂಟು ಅಂತ ಅನ್ಕೋತೀನಿ. ಆ್ಯಂಡ್ ಒಗ್ಗರಣೆಗೆ ಒಂಚೂರು ಅರಿಶಿನ ಹಾಕ್ಕೊಳ್ಳಿ. ಅದಾದಮೇಲೆ ಒಗ್ಗರಣೆನ ಇದಕ್ಕೆ ಹಾಕ್ಕೊಳ್ಳಿ. ನನಗೆ ಟೇಸ್ಟ್ ಸಹ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಎಲ್ಲ ಆದಾದಮೇಲೆ ನಾನು ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ. ಬಟ್ ಯಮ್ಮ ಕಾಣಿಸ್ತಿದೆ, ಹೆಲ್ದಿ ಅನ್ನಿಸ್ತಿದೆ. ಒಬ್ಬೊಬ್ಬರಿಗೆ ಹೊಟ್ಟೆ ತುಂಬ ತಿನ್ಬೇಕು ಅನ್ನಿಸ್ತಿರುತ್ತೆ, ಡಯಟ್ ಮಾಡಬೇಕು, ಸಣ್ಣ ಆಗಬೇಕು, ಎಲ್ಲನೂ ಮೈಂಡಲ್ಲಿರುತ್ತೆ. ಸೊ ಅದಕ್ಕಾಗಿ ಈ ಥರದ್ದು ಹೊಸ ಎಕ್ಸ್ಪರಿಮೆಂಟ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಗ್ಗರಣೆ ಹಾಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ. ನೀವು ಕೊತ್ತಂಬರಿ ಅಥವಾ ಸೊಪ್ಪು ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ, ಟೇಸ್ಟ್ ಜಾಸ್ತಿನೇ ಆಗುತ್ತೆ. ಓಕೆ, ಈಗ ರೆಡಿ ಇದೆ ಗೈಸ್. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡ್ತೀನಿ. ಗೈಸ್ ಇವಾಗ ರೆಡಿಯಾಗಿದೆ, ನಾನು ತೋರಿಸ್ತೀನಿ. ಓವರಾಲ್ ನನ್ನ ಊಟದ ಲುಕ್ಕು ಹೀಗಿದೆ. ಸ್ವಲ್ಪ ಕರಿ ಇದೆ ಸೂಪು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಅದ್ರ ಜೊತೆ ತುಂಬ ಖಾರ ಇರೋವಂಥ ಚಟ್ನಿ ತೊಗೊಂಡಿದ್ದೀನಿ. ಆ್ಯಂಡ್ ಈರುಳ್ಳಿ ಹಾಕ್ಕೊಂಡು ಟೇಸ್ಟ್ ಮಾಡಿ, ಸಖತ್ತಿರುತ್ತೆ. ಆ್ಯಂಡ್ ಸ್ವಲ್ಪ ಸಂಡಿಗೆ. ನಾನು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಈಗ ಹೆಂಗಾಗಿದೆ ಅಂತ. ಇದಕ್ಕೆ ಏನು ಹೆಸರಿಡೋದು ಅಂತ ಇನ್ನೂ ಗೊತ್ತಾಗ್ತಾಯಿಲ್ಲ. ಹೀಗೆ ಸ್ವಲ್ಪ ಚಟ್ನಿ ವಿತ್ ಆನಿಯನ್ ತೊಗೊಂಡು ಒಂಚೂರು ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾತ್ರ ಸೂಪರ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ನಾನು ಫಸ್ಟೇ ತುಪ್ಪದಲ್ಲಿ ಒಗ್ಗರಣೆ ಹಾಕಿರೋದ್ರಿಂದ ಎಕ್ಸ್ಟ್ರಾ ತುಪ್ಪ ಹಾಕೋತಾ ಇಲ್ಲ, ಬಟ್ ಹಾಕೋಬೇಕು ಅನ್ನಿಸ್ತಿದೆ. ಇನ್ನೊಂಚೂರು ಹಾಕೋತೀನಿ. ಬಟ್ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಬಿಟ್ಟೆ. ಅದರದ್ದು ಲುಕ್ ನೋಡ್ತಿದ್ದಂಗೆನೇ ಬಟ್ ಸೂಪರಾಗಿದೆ ಟೇಸ್ಟು. ನೀವು ಮಾಡ್ಕೊತೀನಿ. ರಾಗಿ ಆ್ಯಂಡ್ ಅನ್ನ ಎರಡೂ ಮಿಕ್ಸ್ ಆಗಿರೋದ್ರಿಂದ ತುಂಬ ಹೆಲ್ದಿ ವೆಜಿಟೇಬಲ್ಸು ಇದೆ ಇದರಲ್ಲಿ. ಸೊ ಗೈಸ್ ಟ್ರೈ ಮಾಡಿ ತಿನ್ಬೋದು ಗೈಸ್. ಈ ಬ್ಲ್ಯಾಕ್ ಸೂಪ್ನ ಕುಡಿಬೋದು. ಆ್ಯಕ್ಚುಲಿ ತಿನ್ನೋ ಥರ ಇದೆ, ಇನ್ನೊಂಚೂರು ಲಿಕ್ವಿಡ್ ಮಾಡಿಕೊಂಡ್ರೆ ಕುಡಿಯೋ ಥರ ಇರುತ್ತೆ. ಸೊ ಇದಕ್ಕೆ ಹೆಸರು ನನಗೆ ಇನ್ನೂ ಗೊತ್ತಿಲ್ಲ. ಕರಿ ಸೂಪು ಅಂತ ಹೇಳ್ಬೋದು ಅನಿಸುತ್ತೆ ಗೈಸ್. ನೇಮ್ ಸಜೆಸ್ಟ್ ಮಾಡಿ. ನೇಮ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ತಿನ್ಕೊಂಬಿಡಿ ಗೈಸ್. ಗೈಸ್ ಈಗ ನಮ್ಮ ಯಜಮಾನ್ರು ಅದು ಕರಿ ಸೂಪು ಇನ್ನೇನು ಹೆಸರು ಇಡಲಿ ಅದಕ್ಕೆ, ಅದನ್ನು ಟೇಸ್ಟ್ ನೋಡ್ತಾ ಇದ್ದಾರೆ. ರಾಗಿ ಸೂಪ್, ಅದಕ್ಕೆ ಅಕ್ಕಿನೂ ಹಾಕಿದ್ದೀವಿ. ಅದಕ್ಕೆ ಟೇಸ್ಟ್ ನೋಡ್ಬಿಟ್ಟು ಇವಾಗ ಹೇಳ್ತಾರೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಚಟ್ನಿ ಬೇಕಾ? ಉಪ್ಪಿದೆಯಾ? ಉಪ್ಪು ಜಾಸ್ತಿ ಆಯ್ತಾ? ಸ್ವಲ್ಪ ಕಮ್ಮಿ ಆಗಬೇಕು. ನಾವು ಕರ್ಡ್ ಹಾಕೋಬೋದು ಇದಕ್ಕೆ. ಇನ್ನು ಕೊಡ್ಲಾ? ಚೆನ್ನಾಗಿದೆಯಾ? ತಗೊಳ್ಳಿ, ಹಾಕ್ಕೊಂಡು ತಿನ್ನಿ. ಇದು ಸಂಡಿಗೆ ಒಂಚೂರಿದೆ, ನೆಂಚ್ಕೊಂಡು ತಿನ್ಕೊಂಬಿಡಿ ಗೈಸ್. ತಿನ್ಕೊಂಬಿಡ್ರಿ ಗೈಸ್ ಅಂತ ಇದ್ದೀನಿ ಗೈಸ್. ನಿಜ ಸ್ಯಾಟಿಸ್ಫೈಯಿಂಗ್ ಗಿಲ್ಟ್ ಫ್ರೀ ಫುಡ್ಡು. ನನಗೇನಂದರೆ ರುಚಿ ಒಂಚೂರು ಉಪ್ಪು ಖಾರ ಎಲ್ಲ ಜಾಸ್ತಿ ಇರಬೇಕು.
ಯಜಮಾನ್ರಿಗೆ ಕಡಿಮೆ ಇರಬೇಕು, ಒಂಚೂರು ಖಾರ ಕಡಿಮೆ ಇದ್ರು ಅವ್ರಿಗೆ ಸ್ವಲ್ಪ ಕಾಲು ಜಾಸ್ತಿ ಆಗೋಗ್ಬಿಟ್ಟಿದೆ ಇವತ್ತು. ತುಂಬ ಜಾಸ್ತಿ ಇಲ್ಲ, ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಬಟ್ ಇಟ್ ಈಸ್ ವೆರಿ ನೈಸ್. ಇವಾಗ ನಾನು ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ, ನಾನು ಆಮೇಲೆ ಸಿಗ್ತೀನಿ. ಟ್ಯೂಷನ್ ಎಲ್ಲ ಮುಗೀತು. ಇವಾಗ ತಾನೇ ಭವಿಷ್ಯ ಕಾಲ್ ಮಾಡಿದ್ಲು. ಇವಾಗ ಹೋಗಿ ಪಟ್ಟಂತ ಭವಿಷ್ಯನ ಕರ್ಕೊಂಬಂದ್ಬಿಡೋಣ. ಗೈಸ್, ನೀವು ಅನ್ಕೋಬೋದು ಅವಳನ್ನು ಕರ್ಕೊಂಬರೋ ಆಗ ಕಾಲೇಜ್ನಲ್ಲಿ ವೀಡಿಯೋನೇ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಏನಾಗುತ್ತೆ ಅಂದರೆ, ಇಲ್ಲಿ ನಾನು ಮೊಬೈಲ್ನ ತೊಗೊಂಡು ಹೋಗ್ತೀನಿ ಕಾಲೇಜ್ಗೆ, ಪರ್ಸಲ್ಲಿ ಇಟ್ಕೊಂಡಿರ್ತೀನಿ. ಅಲ್ಲಿ ಗಾಡಿ ಹೋಗ್ತಿದ್ದಂಗೆ ನನಗೆ ಭವಿಷ್ಯ ಕಾಣಿಸ್ಬಿಡ್ತಾಳೆ. ಟರ್ನ್ ಮಾಡೋ ಅಷ್ಟರಲ್ಲಿ ಅವಳು ನನ್ನ ಹತ್ರ ಬಂದು ಬಿಡ್ತಾಳೆ. ಸೊ ಗಾಡಿ ಇಟ್ಕೊಂಡಿರ್ತೀನಿ. ನಾನು ವೀಡಿಯೋ ಮಾಡಿಕೊಂಡು ಅವಳನ್ನ ಕರ್ಕೊಂಡು ಬರೋಷ್ಟು ಅವಳಿಗೆ ಅಷ್ಟು ತಾಳ್ಮೆ ಇರೋದಿಲ್ಲ ಗೈಸ್. ಪಾಪ ಬೆಳಗ್ಗೆಯಿಂದ ಅಲ್ಲೇ ಇರ್ತಾಳೆ, ಸುಸ್ತಾಗಿರುತ್ತೆ, ಹೊಟ್ಟೆ ಹಶ್ವಾಗಿರುತ್ತೆ. ಅದಕ್ಕೋಸ್ಕರ ಅವಳಿಗೆ ಏನೋ ವೀಡಿಯೋ ಮಾಡ್ದಿರಾ ಕರ್ಕೊಂಡು ಬಂದುಬಿಡ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್, ನಾನು ವೀಡಿಯೋ ಮಾಡ್ತಿಲ್ಲ ಅದ್ರ ಬಗ್ಗೆ ಅಂತ ಹೇಳಿಬಿಟ್ಟು. ಬಟ್ ಮನೆಗೆ ಬಂದಾದಮೇಲೆ ನಮ್ಮ ಹುಡುಗಿ ವೀಡಿಯೋ ಮಾಡ್ತೀನಿ. ನೋಡಿ ನಮ್ಮ ಹುಡುಗಿ, ಬಾ, ನಾನು ವೀಡಿಯೋನೇ ಮಾಡಿಲ್ವಲ್ಲ. ನೋಡಿ ಗೈಸ್, ಬಂದಿದ್ದಾಳೆ. ಇವತ್ತು ನಿಮಗೆ ಮೇಕಪ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಅವಳು ಕಣ್ಣಂದೆಲ್ಲ ಚೆನ್ನಾಗಿ ಮಾಡ್ಕೋತಾಳೆ. ಬಟ್ ತುಂಬ ಎಡಿಟ್ ಮಾಡಿದೆ ಗೈಸ್, ತುಂಬ ಲೆಂತಿ ಇತ್ತು ಅವಳದು ವಿಡಿಯೋ. ನಾನು ಎಡಿಟ್ ಮಾಡಿಬಿಟ್ಟು ಶಾರ್ಟ್ ಮಾಡಿಬಿಟ್ಟು ಹಾಕಿರೋದು. ಓಕೆ ಗೈಸ್, ಇವಾಗ ಭವಿಷ್ಯಂಗೆ ಏನು ಬೇಕು ನೋಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಭವಿಷ್ಯಂಗೇನೋ ಮಾಡಿಕೊಡ್ಬೇಕು, ಬಟ್ ಅವಳು ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಮಾಡಿಕೊಡು ಅಂತ ಹೇಳಿದ್ಲು. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ನಾನು ಆಲ್ಮೋಸ್ಟ್ ಹೆಲ್ದಿ ಥಿಂಗ್ಸ್ನ ತಿನ್ನೋದಕ್ಕೆ ಮತ್ತು ನಿಮಗೆ ಹೇಳೋದಕ್ಕೆ ಅಂತ ಟ್ರೈ ಮಾಡ್ತೀನಿ. 3 ಜನ ಇರೋದ್ರಿಂದ ನಾನು ಹೊಸ ಎಕ್ಸ್ಪೆರಿಮೆಂಟ್ಸು ಮಾಡ್ತಾಯಿರ್ತೀನಿ. ಏನೇನೋ ಮಿಕ್ಸ್ ಮಾಡಿ ಏನೋ ತಿನ್ನೋದಕ್ಕೆ ಹೋಗ್ತಾ ಇರ್ತೀನಿ. ಇವತ್ತೊಂದು ಕರಿ ಕಲರ್ದು ಸೂಪ್ ಅಥವಾ ತೆಳ್ಳಗಿರೋ ಅಂಥ ಗಂಜಿ ಥರದ್ದು ಅಂತ ಅಂದ್ಕೊಳ್ಳಿ, ಅದನ್ನು ಮಾಡಿಕೊಂಡು ತಿಂದಿದ್ದೀನಿ. ನಮ್ಮ ಯಜಮಾನ್ರಿಗೂ ಕೊಟ್ಟಿದ್ದೀನಿ. ವೆರಿ ಟೇಸ್ಟಿ, ನಿಜವಾಗ್ಲೂ ಚೆನ್ನಾಗಿತ್ತು. ತುಪ್ಪ ಹಾಕ್ಕೊಂಡು ಒಂಚೂರು ಚಟ್ನಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ಸ್ಯಾಟಿಸ್ಫೈಯಿಂಗ್ ಆ್ಯಂಡ್ ಗಿಲ್ಟ್ ಫ್ರೀ ಆಗಿತ್ತು. ನೀವು ಟ್ರೈ ಮಾಡಿ. ಮತ್ತು ಇನ್ನೊಂದು ಏನಂದರೆ ಗೈಸ್, ನಾವು ಏನೇ ಅಡುಗೆ ಮಾಡ್ತಾಯಿದ್ರು ಅಥವಾ ಏನೇ ತಿಂತಾಯಿದ್ರು ನಾವು ಮೈಂಡಲ್ಲಿ ನಾವು ದಪ್ಪ ಆಗ್ಬಿಡ್ತೀವಿ ಅಂತ ತಿಂದರೆ ಗ್ಯಾರಂಟಿ ನೀವು ನೀರು ಕುಡಿದ್ರೂ ದಪ್ಪ ಆಗ್ತೀರ. ಇನ್ ಕೇಸ್ ನೀವು ತಿಂತಾ ಇರೋದು ನಾನು ಇದು ಹೆಲ್ದಿಯಾಗಿ ಮಾಡ್ಕೊಂಡು ತಿಂತಾಯಿದ್ದೀನಿ, ಸೊ ಆಬ್ವಿಯಸ್ಲಿ ನಂದು ಕೆಟ್ಟ ಫ್ಯಾಟ್ ಏನಿದೆ ಅದು ಕರಗುತ್ತೆ. ನಂದು ಒಳ್ಳೆ ಫ್ಯಾಟ್ ಅಥವಾ ಮಕ್ಕದಲ್ಲಿರೋ ಗ್ಲೋ ಜಾಸ್ತಿ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ಅದು ಹಾಗೇ ಆಗುತ್ತೆ ಗೈಸ್. ಏನಂದರೆ ಬರೀ ಅಂದ್ಕೊಳ್ಳೋದಲ್ಲ, ಬಾಯಲ್ಲಿ ಅಥವಾ ಮೈಂಡಲ್ಲಿ ನಮ್ಮಷ್ಟು ನಾವೇ ಅಂದ್ಕೊಳ್ಳೋದಲ್ಲ, ಮನಸ್ಸಲ್ಲಿ ನಮಗೆ ಅದು ಫೀಲ್ ಆಗ್ತಾ ಇರಬೇಕು. ಆಬ್ವಿಯಸ್ಲಿ ನಾವು ಅದು ಪ್ರಿಟೆಂಡ್ ಮಾಡೋದಕ್ಕಾಗಲ್ಲ. ಬಟ್ ಎಲ್ಲಿದ ತನಕ ನಮಗೆ ನಿಜವಾಗ್ಲೂ ಆ ಥರ ಅನ್ಸಲ್ವೋ ಪ್ರಿಟೆಂಡ್ ಮಾಡಿ. ನೀವು ತಿಂತಿರೋದು ಹೆಲ್ದಿ ಅಂತ ಹೇಳಿಬಿಟ್ಟು ಪ್ರಿಟೆಂಡ್ ಮಾಡಿ. ಮತ್ತು ನಿಮ್ಮ ಕಾನ್ಷಿಯಸ್ಲಿ ನೀವು ತಿಂತಾ ಇರ್ತೀರ, ಸೊ ನಿಮಗೆ ಗೊತ್ತಿರುತ್ತೆ ಏನು ಹೆಲ್ದಿ ಏನು ಹೆಲ್ದಿ ಅಂತ ಹೇಳಿಬಿಟ್ಟು. ಕಾನ್ಷಿಯಸ್ ಆಗಿ ತಿಂದರೆ ಆಬ್ವಿಯಸ್ಲಿ ನಿಮ್ಮ ಮೈಂಡಿಗೆ ಗೊತ್ತಿರುತ್ತೆ ಇದು ಹೆಲ್ದಿ, ನಮ್ಮ ಬಾಡಿಗೆ ತುಂಬ ಒಳ್ಳೇದು ಮಾಡುತ್ತೆ ಅಂತ. ಅದು ಒಳ್ಳೇದು ಹಾಗೆ ಆಗುತ್ತೆ. ನೀವು ಏನು ತಿಂತಿದ್ದೀರೋ ಅದೇ ನಿಮ್ಮ ಫೇಸ್ ಅಥವಾ ನಿಮ್ಮ ಫಿಸಿಕಲ್ ಫೀಚರ್ಸ್ನಲ್ಲಿ ಕಾಣಿಸುತ್ತೆ. ಸೊ ಈಟ್ ಹೆಲ್ದಿ, ಸ್ಟೇ ಹೆಲ್ದಿ ಆ್ಯಂಡ್ ಫೀಲ್ ಹೆಲ್ದಿ ಗೈಸ್. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಜೊತೆ ಬೇಗ ಬರ್ತೀನಿ, ನಾಳೆ ಬೆಳಗ್ಗೆ ತಿರ್ಗಾ. ಸೊ ಅಂಟಿಲ್ ದ್ಯಾಟ್ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್, ಬಾಯ್ ಗೈಸ್. ಭವಿಷ್ಯ ಏನೋ ಮಾಡ್ತಾ ಇದ್ದಾಳೆ ರೂಮ್ನಲ್ಲಿ, ಅದಕ್ಕೆ ನಾನು ಕರಿತಾ ಇಲ್ಲ ಅವಳು. ನಾನೇ ಬಾಯ್ ಹೇಳ್ತಾ ಇದ್ದೀನಿ. ಬಾಯ್ ಗೈಸ್, ಬಾಯ್.